ಜೋರ್ಗಿ ತಾಲೂಕಿನ ಸುಕ್ಷೇತ್ರ ಕಲ್ಲಂಗರ್ಗ ಗ್ರಾಮದಲ್ಲಿ ಶ್ರೀ ಲಿಂಗೇಶ್ವರ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗಲಿದೆ. ಈ ಜಾತ್ರಾ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಹಳ್ಳಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ಕೃಪಾ ಆಶೀರ್ವಾದ ಪಡೆದು ಜಾತ್ರೆಯಲ್ಲಿ ನಡೆಯುವ ಪಲ್ಲಕ್ಕಿ ಉತ್ಸವದಲ್ಲಿ ಡೊಳ್ಳು, ಹಲಿಗೆ, ಬಾಜಾ ಭಜಂತ್ರಿ, ಸಿದ್ಧಿ ಪುರುಷರ ಹೇಳಿಕೆಗಳು ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುವುದು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ದೇವರ ಪೀಠಾಧಿಪತಿಗಳಾದ ಶ್ರೀ ಗುಂಡಪ್ಪ ಪೂಜಾರಿ, ನಿಂಗಣ್ಣ ಪೂಜಾರಿ, ಊರಿನ ಮುಖಂಡರಾದ ನಿಂಗಣ್ಣ ನೆಲೋಗಿ, ಮಲ್ಲನಗೌಡ, ಸಿದ್ದಲಿಂಗ್ ಕೆ ಸಿರ್ಸ್ಕಿ ಮಾತನಾಡಿ ಶ್ರೀ ಲಿಂಗೇಶ್ವರ ಜಾತ್ರೆಗೆ ಬರುವ ಎಲ್ಲ ಭಕ್ತಾದಿಗಳಿಗೆ ಶುಭಾಶಯ ಕೋರಿದರು. ವಿಶೇಷತೆ ಅಂದರೆ ಪುರಾತನ ಬರ್ತಕ್ಕಂಥ ಜಾತ್ರೆ ಇದು. ಇದರಿಂದ ಹಿರಿಯರಿಗೂ ಬಂದದ್ದು ಸಾವಿರಾರು ಜನ ಭಕ್ತರು ಬರ್ತಾರೆ. ಸುಮಾರು ಒಂದು 4 ರಾಜ್ಯ ಜನ ಬರ್ತಾರೆ. ಇಲ್ಲಿ ಚಂದ್ರ ಇದು 20 ಕ್ವಿಂಟಲ್ ಅವತ್ತನ ನುಚ್ಚ ಪ್ರಸಾದ ಎಲ್ಲ ಕಡೆ ಹೋಗ್ತಾರೆ. ಅದಕ್ಕೆ ಇದೆಲ್ಲ ಜನ ಸೇರಿ ಮಾಡ್ತಕ್ಕಂಥ ಜಾತ್ರೆ ಇಲ್ಲಿ. ಪ್ರತಿಯೊಬ್ಬರು ಎಲ್ಲರೂ ಇಡೀ ಭಕ್ತಾದಿಗಳು ಎಲ್ಲರೂ ಒಂದರಿಂದ ಎಲ್ಲ ಭಕ್ತಾದಿಗಳು ತನ್ನಾರ್ಥ ಬರ್ತಾರೆ. ಇಲ್ಲಿ ಭಾಳ ಮಡಿನಿಂದ ಮಾಡ್ತಾರೆ ಎಲ್ಲ ಕೆಲಸ. ನುಚ್ಚು ಮಾಡೋರು ಮೊದಲು ಮಾಡಿ ಪ್ರಸಾದ ಮಾಡೋರು ಮಡಿನಿಂದೇ ಮಾಡ್ತಾರೆ. ಈ ಊರಿನ ಜನ ಎಲ್ಲರೂ ಮಡಿ ನಿಂತಾರ, ಎಲ್ಲ ಊರೇ ಪುರ. ಇವತ್ತು ಜೋರ್ಗಿ ತಾಲೂಕಿನ ಕಲ್ಲಂಗ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ನಿರಂತರವಾಗಿ ನೃತ್ಯ ನಡ್ಕೊಂಡು ಬರ್ತಂಥ ಕಾರ್ಯಕ್ರಮ. ಸುಮಾರು ಭಕ್ತಾದಿಗಳಿಂದ ಸುತ್ತಲೂ ಅನೇಕ ಜಿಲ್ಲೆಗಳಿಗೆ ಬರ್ತಾರೆ. ಆಮೇಲೆ ಕಾರ್ಯಕ್ರಮ ನೋಡ್ಲಿಕ್ಕೆ, ಆಮೇಲೆ ಪ್ರಸಾದ ಮಾಡ್ಲಿಕ್ಕೆ ಜನ ಅತಿ ಹೆಚ್ಚಿನ ವಿಜಯವನ್ನು ಕಾರ್ಯಕ್ರಮ ಕಾರ್ಯಕ್ರಮ. ಆಮೇಲೆ ನಿಂಗರೆ ಮತ್ತು ದೊಡ್ಡ ಶಕ್ತಿ ಮತ್ತು ದೊಡ್ಡ ಪವಾಡ ಪುರುಷ. ಯಾಕಂದರೆ ನಿನ್ನೆ ನಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಮಳೆ ಬಂದ್ರೂ ಇಲ್ಲಿ ಒಳ್ಳೆ ಎತ್ತೂರು. ಅಷ್ಟು ದೊಡ್ಡ ಶಕ್ತಿ ಎಲ್ಲರಿದ್ದು ನಮ್ಮ ನಿಗ್ರಹ ಮತ್ತು ಶಕ್ತಿ ದೊಡ್ಡ ಶಕ್ತಿ ಎಲ್ಲಿಲ್ಲ ಅಂತ ಅನಿಸ್ತದೆ. ಶ್ರೀ ಲಿಂಗೇಶ್ವರ ಜಾತ್ರೆಯನ್ನು ಅಜೇತಮಣೆಯಿಂದ ನಡೆಯುತ್ತದೆ. ಇದಕ್ಕಾಗಿ ಎಲ್ಲ ನಾಡಿನ ಭಕ್ತಾದಿಗಳು ಬಂದು ಹುಣ್ಣಿಯ ದಿವಸ 9 ತಾರೀಕು ಹರವಾಳ ಹೊಳಿಗೆ ಗಂಗಾಸ್ಥಳಕ್ಕೆ ಹೋಗುತ್ತದೆ. ಗಂಗಾಸ್ಥಳ ಮುಗಿಸಿಕೊಂಡು ವಾಪಸ್ 4 ಗಂಟೆಗೆ ನಮ್ಮ ಹನುಮಂತರ ಗುಡಿ ಮೇಲೆ ಸದರಗಟ್ಟಿಗೆ ಬಂದು ಕೂಡಿರುತ್ತದೆ. ಅಲ್ಲಿಂದ ಗ್ರಾಮದ ಎಲ್ಲ ನೆವದೇವನ್ನು ಮುಟ್ಟಿಸಿ ಮುಂದೆ ಎಲ್ಲ ಡೊಳ್ಳು, ಬಾಜಿ, ಭಜಂತ್ರಿ ಎಲ್ಲ ಅವರು ಇದು ಆಡ್ತಾರಲ್ರಿ. ಅವರು ವೀರ್ಕರ ಸಾಮಾನು ಕೊಟ್ಟು ಎಲ್ಲರೂ ಆಡ್ಕೊತ ಹೋಗಿ ಸಾದೇವಿ ಗುಡಿ ಮೇಲೆ ಹಾಳಿಗೆ ಹೋಗಿ ಹೇಳಿಕೆಯನ್ನು ಮಾಡಿ 12:30 ನಂತರ ದೇವರ ಗುಡಿಯನ್ನು ಹುಗಿಸಿ ದೇವರು ಅಲ್ಲೇ ಸ್ಥಾಪನೆ ಮಾಡಿಸಿ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿನಿಂದ ಹಿಡಿದು ಶಾಪುರ ತಾಲೂಕು, ಮುದ್ಯಾಬಿಗಾಳ, ಬಿಜಾಪುರ, ಕುಷ್ಟಗಿ ಎಲ್ಲ ನಾಡಿನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಎಲ್ಲರಿಗೂ ಇದು ಪ್ರಸಾದವನ್ನು ಮಾಡಿ ಎಲ್ಲರಿಗೆ ಪ್ರಸಾದ ಉಣಿಸಿ ಮುಂದೆ ಅವರಿಗೆ 4 ಗಂಟೆಗೆ ಹೊರಪಣೆಯನ್ನು ಮಾಡ್ತೀವಿ. ದೇವಸ್ಥಾನದ ಅಂಗವಾಗಿ ಈ ಊರಿನ ಗ್ರಾಮಸ್ಥರು, ಹೊರನಾಡಿನ ಭಕ್ತಾದಿಗಳು ವಿಶೇಷವಾಗಿ ಮೂಲವಣಿ ಜಾತ್ರೆಗೆ 9ನೇ ತಾರೀಕು ಹರವಳ ಗ್ರಾಮಕ್ಕೆ ಗಂಗಾಸ್ಥಾನ ಇರ್ತದೆ. ಮತ್ತು 10ನೇ ತಾರೀಕಿಗೆ 4 ಗಂಟೆಗೆ ಕಲ್ಲಂಗರ ಗ್ರಾಮಕ್ಕೆ ತೆರಳುತ್ತಾನೆ. ತದನಂತರ ಎಲ್ಲ ಬಾಜಾ ಭಜಂತ್ರಿ ಕಳಸ ತಗೊಂಡು ಹನುಮಂದೇವ್ರ ಗುಡಿ ನಿಂತ ಸಾದೇವ್ ಗುಡಿಗೆ ಬರ್ತಾನೆ. ಅದನಂತರ ಎಲ್ಲ ಸಿದ್ಧರ ಹೇಳಿಕೆ ನಡೆಯುತ್ತದೆ. ಆದ ನಂತರ ಎಲ್ಲ ಭಕ್ತರು ದೇವರ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ದೇವರ ಗುಡಿಗೆ ಅವನು ಕರೆದೊಯ್ದು ಅಲ್ಲಿ ಅವರಿಗೆ ಗುಡಿಗೆ ಒಳಗೆ ಉಗಿಸಿ ಅಲ್ಲಿ ಕುಂದಿರಿಸಿ ಎಲ್ಲ ಭಕ್ತಾದಿಗಳನ್ನು ಮತ್ತು ಪ್ರಸಾದ ವ್ಯವಸ್ಥೆಗೆ ಊರಿನ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಕೊಟ್ಟಂಥ ಪ್ರಸಾದ ಜೋಳದ ನುಚ್ಚನ್ನು ಪ್ರಚೋದನಿಸಿದಂತೆ ಈ ವರ್ಷ ಕೂಡ ಮಾಡಿರ್ತಾರೆ. ಎಲ್ಲ ಭಕ್ತರು ಪಡೆದುಕೊಂಡು ಆಶೀರ್ವಾದ ತೆಗೆದುಕೊಂಡು ಹೋಗ್ತಾರೆ. ಶ್ರೀ ಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಲ್ಲಂಗರ ಗ್ರಾಮ ಬರುವಂಥ ಎಲ್ಲ ಭಕ್ತಾದಿಗಳು, ಇದು ಸುರಪೂರು, ಶಹಾಪುರ, ಬಿಜಾಪುರ ಮತ್ತು ಯಾದಗಿರಿ ಮತ್ತು ರಾಯಚೂರು ಡಿಸ್ಟಿಕ್ನಿಂದ ಬರೋಂಥ ಭಕ್ತಾದಿಗಳು, ಆಗ ನಮ್ಮ ಊರಿನ ಸುತ್ತಮುತ್ತಲ ಬರುವಂಥ ಗ್ರಾಮಸ್ಥರಿಗೆ ಈ ಜಾತ್ರಾ ಮಹೋತ್ಸವಕ್ಕೆ ಹಾರ್ದಿಕ ಸ್ವಾಗತ. ಜಾತ್ರೆಯ ವಿಶೇಷ ಏನಂದರೆ 9ನೇ ತಾರೀಕು 8ನೇ ತಿಂಗಳು 2025 ಸಾಯಂಕಾಲ 4 ಗಂಟೆಯಿಂದ ಕಲ್ಲಂಗರ ಗ್ರಾಮದಿಂದ ಹೊರಟು ಹರವಾಳ ಭೀಮಾ ನದಿಯ ತಟದಲ್ಲಿ ಗಂಗಾಸ್ಥಾನ ಮುಗಿಸ್ಕೊಂಡು ಬೆಳಗ್ಗೆ 10ನೇ ನಸುಕಿನ ಜಾವ 4 ಗಂಟೆಗೆ ಸದರಿಯ ಲಿಂಗೇಶ್ವರ ಕಟ್ಟಿ ಬಂದು ಪಾದಾರ್ಪಣೆ ಮಾಡಿ ಅಲ್ಲಿಂದ ಬೆಳಗ್ಗೆ 7 ಗಂಟೆಯಿಂದ ಮೆರವಣಿಗೆ ಮುಖಾಂತರ ಹನುಮಂದೇವರ ಗುಡಿ ನಿಂತ ಮತ್ತು ಸಹದೇವಿ ಗುಡಿ ಬೆಳಗ್ಗೆ 10 ಗಂಟೆ ಸಹದೇವಿ ಗುಡಿ ಬಳಿ ಮತ್ತು ಎಲ್ಲ ಶ್ರೀಗಳಿಂದ ಹೇಳಿಕೆಗಳು ನಡೀತವೆ.